ಪಟ್ಟಣದಲ್ಲಿ ಬಕ್ರೀದ್ ಹಬ್ಬವನ್ನು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸಲು ಬುಧವಾರ ಪಟ್ಟಣದ ಪೊಲೀಸ್ ಹೊರಠಾಣೆಯಲ್ಲಿ ಶಾಂತಿ ಸಭೆ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಹಿರಿಯ ಅಧಿಕಾರಿಯಾದ ಸಿಪಿಐ ಧರ್ಮಕರ್ ಧರ್ಮಟಿ ಹಾಗೂ ಸವದತ್ತಿ ತಾಲೂಕಿನ ಬಿಜೆಪಿಯ ಮುಖಂಡರು ಆದ ಪಂಚನಗೌಡ ದ್ಯಾಮನಗೌಡ ಹಾಗೂ ಮುನವಳ್ಳಿ ಪಟ್ಟಣದ ಕಾಂಗ್ರೆಸ್ ಮುಖಂಡರು ಆದ ಅಂಬರೀಶಣ್ಣ ಯಲಿಗಾರ್ ಹಾಗೂ ಮುನವಳ್ಳಿಯ ಖ್ಯಾತ ವೈದ್ಯರು ಆದ ಬಶೀರ್ ಅಹಮದ್ ಬೈರಗ್ದಾರ್, ಪತ್ರಿಕಾ ಮಾಧ್ಯಮದ ಮುನವಳ್ಳಿ ಘಟಕದ ಅಧ್ಯಕ್ಷರು ಲಕ್ಷ್ಮಣ್ ಮೊಹರಿ ಮಾತನಾಡಿ, ಮುನವಳ್ಳಿ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ದೀರ್ಘಕಾಲದಿಂದ ಸಹಬಾಳ್ವೆ. ಹಬ್ಬದಂದು ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುವ ಕಾರಣ ಕೆಲವೆಡೆ ವಾಹನ ಸಂಚಾರದಲ್ಲಿ ಅಲ್ಪ ಬಿಕ್ಕಟ್ಟು ಸಂಭವಿಸಬಹುದು. ಆದ್ದರಿಂದ ಯಾವುದೇ ಭಾವನಾತ್ಮಕ ಪ್ರತಿಕ್ರಿಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಸಮುದಾಯದ ಹಿರಿಯರು ಟ್ರಿಬಲ್ ರೈಡಿಂಗ್ ಮತ್ತು ವೇಗದ ಚಾಲನೆ ತಪ್ಪಿಸುವಂತೆ ಸಮುದಾಯಕ್ಕೆ ಮನವಿ ಮಾಡಬೇಕು. ಪ್ರಾರ್ಥನೆ ಬಳಿಕ ಮನೆಗೆ ಹಿಂತಿರುಗುವಾಗ ಜನ ವಸತಿಯಲ್ಲಿ ನಿಧಾನವಾಗಿ ಹಾಗೂ ಜವಾಬ್ದಾರಿಯಿಂದ ಚಾಲನೆ ಮಾಡಬೇಕು. ಎಲ್ಲಾ ಧರ್ಮದವರು ಪರಸ್ಪರ ಗೌರವ ಹಾಗೂ ಸಹಬಾಳ್ವೆಯಿಂದ ಹಬ್ಬವನ್ನು ಆಚರಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. 40,000 ಜನಸಂಖ್ಯೆಗೆ 5-6 ಪೊಲೀಸರು ಭಾಳ ಕಡಿಮೆ ಸಂಖ್ಯೆ. ಆದರೂ ಏನೋ ಘಟನೆಗಳು ನಡೆಯಲ್ದಂಗೆ, ಏನೋ ಸಮಸ್ಯೆಗಾಗಲ್ದಂಗೆ ನಡ್ಕೊಂಡು ಹೊಂಟದಪ್ಪ ಅಂತಂದರೆ ಪೊಲೀಸರು ಮಾಡಕತ್ತಾರಂತಲ್ಲ, ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಇದು ನಡೆದಿದೆ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೀನಿ. ಯಾಕಪ್ಪ ಅಂತಂದ್ರೆ 40,000 ಜನಸಂಖ್ಯೆ ಮತ್ತು ಸುತ್ತಮುತ್ತ ಹಳ್ಳಿದಾವೆ. ಅವ್ರು ಹೇಳಿದ್ರು ಈಗ ನಿಮ್ಮಂಥ ಸಿಬ್ಬಂದಿ ಕೊಡ್ರಿ ಅಂತೇಳಿ. ಸಮಸ್ಯೆ ಏನಪ್ಪ ಅಂತಂದ್ರೆ ಒಂದು OP ಅಂತಂದ್ರೆ ಅವ್ರು ಇಷ್ಟ ಸಿಬ್ಬಂದಿ ನೀಡಬೇಕಂತೇಳಿ ನಮ್ಗೆ ಗೈಡ್ಲೈನ್ಸ್ ಇರುತ್ತೆ. ಒಂದು ಒಬ್ಬರು ಒಬ್ಬರು ಒಬ್ಬ ಹವಾಲ್ದಾರ್